ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮಾಹಿತಿ. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, 1000ವನ್ನು ಸೂಚಿಸಲು ಕೆ ಅಕ್ಷರವನ್ನು ಏಕೆ ಬಳಸುತ್ತಾರೆ? ಆಪ್ಷನ್ಸ್: ಎ ಶಾರ್ಟ್ ಫಾರ್ಮ್, ಬಿ ಗ್ರೀಕ್ ಪದ, ಸಿ ಸಂಸ್ಕೃತ ಅರ್ಥ, ಡಿ ಹಣದ ಮಹತ್ವ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀಕ್ ಪದ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ, ಹಣ ಮತ್ತು ವೆಬ್ಸೈಟ್ಗಳಲ್ಲಿ 1000 ಸಂಖ್ಯೆಯನ್ನು ಇಂಗ್ಲಿಷ್ ಅಕ್ಷರದ ಕೆ ರೂಪದಲ್ಲಿ ಉಚ್ಚರಿಸುತ್ತಾರೆ. ಅಂದರೆ ಪ್ರಸ್ತುತ ದಿನಗಳಲ್ಲಿ 1000 ಎನ್ನುವುದನ್ನು ಯಾರೂ ಕೂಡ 1000, 2000 ಎಂದು ಕರೆಯುವುದಿಲ್ಲ. ಬದಲಾಗಿ ಶಾರ್ಟ್ ಆಗಿ ಕೆ ಎಂದು ಹೇಳುತ್ತಾರೆ. ನಮಗೆಲ್ಲ ತಿಳಿದಿರುವಂತೆ ಮಿಲಿಯನ್ಗೆ ಎಂ ಮತ್ತು ಬಿಲಿಯನ್ಗೆ ಬಿ ಅಕ್ಷರವನ್ನು ಬಳಸಲಾಗುತ್ತದೆ. ಹಾಗೆ ಟ್ರಿಲಿಯನ್ಗೆ ಟಿ ಯನ್ನು ಕೂಡ ಬಳಸಲಾಗುತ್ತದೆ. ಆದರೆ 1000ಕ್ಕೆ ಟಿ ಎಂದು ಬಳಸಲಾಗುವುದಿಲ್ಲ. ಅನೇಕ ಪಾಶ್ಚಿಮಾತ್ಯ ದೇಶಗಳು ಗ್ರೀಕ್ ಮತ್ತು ರೋಮನ್ ಸಂಸ್ಕೃತಿಯಿಂದ ಹೆಚ್ಚು ಪ್ರಭಾವಿತವಾಗಿದೆ. ಅಂತೆಯೇ ಈ ಕೆ ಅಕ್ಷರದ ಬಳಕೆಯ ಮೂಲವೂ ಇದೇ ಆಗಿದೆ. ಗ್ರೀಕ್ ಭಾಷೆಯಲ್ಲಿ ಚಿಲಿಯೋಯ್ ಎಂದರೆ 1000 ಎಂಬ ಅರ್ಥವನ್ನು ನೀಡುತ್ತದೆ. ಹಾಗಾಗಿ 1000 ಎಂದು ಹೇಳುವ ಬದಲು ಕೆ ಎಂದು ಹೇಳಲಾಗುತ್ತಿದೆ. ಎರಡನೇ ಪ್ರಶ್ನೆ, ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಚೀನಾ, ಬಿ ಭೂತಾನ್, ಸಿ ಜಪಾನ್, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. ಪೂರ್ವ ಹಿಮಾಲಯದ ನಡುವೆ ಆಕರ್ಷಕವಾಗಿ ನೆಲೆಸಿರುವ ಭೂತಾನ್ ತನ್ನ ಪ್ರಶಾಂತ ದೃಶ್ಯಾವಳಿ ಮತ್ತು ಉತ್ಸಾಹಭರಿತ ಸಂಪ್ರದಾಯಗಳಿಂದ ಪ್ರವಾಸಿಗರನ್ನು ಮೋಡಿ ಮಾಡುತ್ತಿದೆ. ಸಾಮಾನ್ಯವಾಗಿ ಇದನ್ನು ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಎಂದು ಕರೆಯಲಾಗುತ್ತದೆ. ಇದು ಕೆಡದ ನೈಸರ್ಗಿಕ ವೈಭವವನ್ನು ಪ್ರದರ್ಶಿಸುತ್ತದೆ ಮತ್ತು ದಕ್ಷಿಣ ಏಷ್ಯಾದಲ್ಲೇ ಎರಡನೇ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ. ಮೂರನೇ ಪ್ರಶ್ನೆ, ರಾತ್ರಿಯ ಊಟ ಮತ್ತು ಬೆಳಗ್ಗಿನ ತಿಂಡಿಯ ನಡುವೆ 12 ಗಂಟೆಗಳ ಅಂತರವು ಅವಶ್ಯಕ ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ವಿಶ್ರಾಂತಿ, ಬಿ ಉತ್ತಮ ಜೀರ್ಣ, ಸಿ ತೂಕ ನಿಯಂತ್ರಣ, ಡಿ ಕಾರ್ಯನಿರ್ವಹಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಯನಿರ್ವಹಣೆ. ರಾತ್ರಿಯ ಊಟ ಮತ್ತು ಬೆಳಗ್ಗಿನ ತಿಂಡಿಯ ನಡುವೆ 12 ಗಂಟೆಗಳ ಅಂತರವು ಕರುಳಿನ ಸೂಕ್ಷ್ಮ ಜೀವಿಗಳು ಮತ್ತು ಉತ್ತಮ ಬ್ಯಾಕ್ಟೀರಿಯಾಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ನಿಮಗೆ ಫಿಟ್ ಆಗಿರಲು ಸಹಾಯಕ. ಮತ್ತು 12 ಗಂಟೆಗಳ ಅಂತರದಿಂದ ಉಪಹಾರವನ್ನು ಸೇವಿಸುವುದರಿಂದ ಟೈಪ್ 2 ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು 60% ಕಡಿಮೆ ಮಾಡಬಹುದು. ನಾಲ್ಕನೇ ಪ್ರಶ್ನೆ, ಯಾವ ಸಮಯದಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಎಂದು ಹೇಳುತ್ತಾರೆ? ಆಪ್ಷನ್ಸ್: ಎ ಶನಿದೋಷ, ಬಿ ಸಾವಿನ ಮನೆಯಲ್ಲಿ, ಸಿ ಹಬ್ಬ ಹರಿದಿನ, ಡಿ ಶುಭ ಕಾರ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜಾತಕದಲ್ಲಿ ಶನಿಯು ನೀಚ ಸ್ಥಾನದಲ್ಲಿದ್ದು ಸಂಕಟಗಳನ್ನು ಅನುಭವಿಸುತ್ತಿರುವವರು ಕಪ್ಪು ಬಣ್ಣವನ್ನು ಧರಿಸಬಾರದು. ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮ ದಿನಾಂಕದಲ್ಲಿ ಸಂಖ್ಯೆ 8 ಅಧಿಕವಾಗಿದ್ದರೆ ಕಪ್ಪು ಬಣ್ಣವನ್ನು ತಪ್ಪಿಸಬೇಕು. ಹಾಗೆಯೇ ಯಾರಾದರೂ ನಿಧನರಾಗಿದ್ದರೆ ಅವರನ್ನು ನೋಡಲು ಹೋಗುವಾಗ ಕೂಡ ಕಪ್ಪು ಬಣ್ಣ ಧರಿಸಬಾರದು ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮೆಕ್ಕೆಜೋಳವನ್ನು ತಿನ್ನಬಾರದು? ಆಪ್ಷನ್ಸ್: ಎ ಜೀರ್ಣಕ್ರಿಯೆ, ಬಿ ಬೊಜ್ಜು, ಸಿ ವಾಯು, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ. ಕಾರ್ನ್ ಎನ್ನುವುದು ಆಲೂಗಡ್ಡೆಯಂತಹ ಪಿಷ್ಟ ತರಕಾರಿಯಾಗಿದೆ. ಅಂದರೆ ಇದು ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳು ಹೆಚ್ಚು. ಅತಿಯಾಗಿ ತಿನ್ನುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಕಾರ್ನ್ ಕೆಲವು ಅಡ್ಡ ಪರಿಣಾಮಗಳನ್ನು ಹೊಂದಿದೆ. ಉದಾಹರಣೆಗೆ, ಸೇವಿಸುವ ಪ್ರೋಟೀನ್ ಇರುವ ಕಾರಣ ಜೋಳವು ಹೆಚ್ಚಾಗಿ ಅಲರ್ಜಿಯನ್ನು ಉಂಟುಮಾಡುತ್ತದೆ. ಅತಿಯಾಗಿ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ. ಹಸಿ ಜೋಳವನ್ನು ತಿನ್ನುವುದರಿಂದ ಅತಿಸಾರ ಉಂಟಾಗುತ್ತದೆ. ಹಾಗೆಯೇ ಹೆಚ್ಚು ಜೋಳವನ್ನು ತಿನ್ನುವುದು ಕೂಡ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ.
ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಅಲರ್ಜಿ ಇರುವವರು ಕಾರ್ನನ್ನು ತ್ಯಜಿಸುವುದು ಉತ್ತಮ. 6ನೇ ಪ್ರಶ್ನೆ, ಶುಂಠಿ ತುಳಸಿಯ ಟೀ ಕುಡಿಯುವುದರಿಂದ ಯಾವ ಸಮಸ್ಯೆಯಿಂದ ಪರಿಹಾರವನ್ನು ಹೊಂದಬಹುದು? ಆಪ್ಷನ್ಸ್: ಎ. ಪಾದಗಳ ಊತ, ಬಿ. ಬೆನ್ನು ನೋವು, ಸಿ. ಅಲರ್ಜಿ, ಡಿ. ಗಂಟಲು ನೋವು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆನ್ನು ನೋವಿನಿಂದ ಪರಿಹಾರ ಪಡೆಯಲು ಶುಂಠಿ ಅಥವಾ ತುಳಸಿಯಿಂದ ತಯಾರಿಸಿದ ಚಹಾವನ್ನು ಸೇವಿಸಬಹುದು. ಇದಕ್ಕಾಗಿ ಶುಂಠಿ ತುಂಡುಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಅದಕ್ಕೆ ತುಳಸಿ ಎಲೆಗಳನ್ನು ಸಹ ಸೇರಿಸಿ ಇದರ ನಂತರ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬೇಕು. ಈ ರೀತಿ ಮಾಡುವುದರಿಂದ ಊತ ಮತ್ತು ನೋವಿನಿಂದ ಪರಿಹಾರವನ್ನು ಪಡೆಯಬಹುದು. 7ನೇ ಪ್ರಶ್ನೆ, ಯಾವುದರ ಕೊರತೆಯಾದರೆ ದೇಹದಲ್ಲಿ ಮೂತ್ರದ ಬಣ್ಣ ಹಳದಿ ಬಣ್ಣದಲ್ಲಿರುತ್ತದೆ? ಆಪ್ಷನ್ಸ್: ಎ. ಕಿಡ್ನಿ ಸ್ಟೋನ್, ಬಿ. ನಿರ್ಜಲೀಕರಣ, ಸಿ. ಜಾಂಡಿಸ್, ಡಿ. ಕ್ಯಾಲ್ಸಿಯಂ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೇಹದಲ್ಲಿ ನೀರಿನ ಕೊರತೆ ಇರುವಾಗ ಮೂತ್ರವು ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ಅಲ್ಲದೆ ಮೂತ್ರಪಿಂಡದಲ್ಲಿ ಕಲ್ಲು ಇದ್ದಾಗಲೂ ಬೆಳಗ್ಗಿನ ಮೂತ್ರವು ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ಇಂತಹ ಸ್ಥಿತಿಯಲ್ಲಿ ಜನನಾಂಗದ ಪ್ರದೇಶದಲ್ಲಿ ನೋವು ಮತ್ತು ಉರಿಯೂತದ ಜೊತೆಗೆ ಮೂತ್ರದ ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ. ಇನ್ನು ಗರ್ಭಿಣಿಯರು ಸಹ ಬೆಳಗ್ಗೆ ಹಳದಿ ಮೂತ್ರವನ್ನು ಹೊಂದಿರುತ್ತಾರೆ. ಕರುಳಿನ ಸಮಸ್ಯೆಗಳಿದ್ದಾಗಲೂ ಮೂತ್ರವು ಹಳದಿ ಬಣ್ಣವನ್ನು ಹೊಂದಿರುತ್ತದೆ. 8ನೇ ಪ್ರಶ್ನೆ, ಜನ್ಮದಲ್ಲಿ ಪೈಲ್ಸ್ ಸಮಸ್ಯೆ ಬರದಿರಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ. ಸುವರ್ಣಗಡ್ಡೆ, ಬಿ. ಸಿಹಿ ಗೆಣಸು, ಸಿ. ಬೀನ್ಸ್, ಡಿ. ಬಟಾಣಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಸಿಹಿ ಗೆಣಸು. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಿಹಿ ಗೆಣಸು ಸಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡುತ್ತದೆ. ಏಕೆಂದರೆ ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ಕರುಳಿನ ಆರೋಗ್ಯವನ್ನು ಉತ್ತಮಪಡಿಸುವುದು ಮಾತ್ರವಲ್ಲದೆ ನಿಮ್ಮ ದೀರ್ಘಕಾಲದ ಮಲಬದ್ಧತೆ ಸಮಸ್ಯೆಯನ್ನು ಇಲ್ಲವಾಗಿಸುತ್ತದೆ. ಹೀಗಾಗಿ ಆರೋಗ್ಯಕರ ಜೀರ್ಣಶಕ್ತಿ ನಿಮಗೆ ಸಿಕ್ಕಂತೆ ಆಗುತ್ತದೆ ಮತ್ತು ಪೈಲ್ಸ್ನಂತಹ ಸಮಸ್ಯೆಗಳು ಬರದಂತೆ ತಡೆಯುತ್ತದೆ. 9ನೇ ಪ್ರಶ್ನೆ, ದುಬೈನ ಡೀಪ್ ಡೈವ್ ನೀರಿನೊಳಗಿನ ರೈಲಿನ ಯೋಜನೆಯು ಯಾವ ಕಾರ್ಯನಿರ್ವಹಿಸುವ ಗುರಿಯನ್ನು ಹೊಂದಿದೆ? ಆಪ್ಷನ್ಸ್: ಎ. ಸಾರಿಗೆ, ಬಿ. ನೀರು, ಸಿ. ತೈಲ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊಸತನದ ಗಡಿಗಳನ್ನು ಒಂದು ಅದ್ಭುತ ಪ್ರಸ್ತಾಪದೊಂದಿಗೆ ತಳ್ಳುತ್ತಿದೆ. ದುಬೈನಿಂದ ಭಾರತದ ಮುಂಬೈಗೆ ಸಂಪರ್ಕಿಸುವ 1200 ಮೈಲ್ ನೀರೊಳಗಿನ ರೈಲು. ಈ ದಿಟ್ಟ ಯೋಜನೆಯು ಕೇವಲ ಸಾರಿಗೆಯ ಸಾಧನವಲ್ಲ, ಆದರೆ ಸಮುದ್ರದ ಮೇಲ್ಮೈ ಕೆಳಗೆ ಪರಿವರ್ತಕ ಪ್ರಯಾಣವನ್ನು ಕಲ್ಪಿಸುತ್ತದೆ. ಪ್ರಯಾಣಿಕರಿಗೆ ಪಾರದರ್ಶಕ ಕಿಟಕಿಗಳ ಮೂಲಕ ಸಮುದ್ರ ಜೀವನದ ಅಭೂತಪೂರ್ವ ನೋಟವನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ನೀರು ಮತ್ತು ತೈಲದ ವಾಹಕವಾಗಿ ಕಾರ್ಯನಿರ್ವಹಿಸುವ ಗುರಿಯನ್ನು ಇದು ಹೊಂದಿದೆ. 10ನೇ ಪ್ರಶ್ನೆ, ಭಾರತದಲ್ಲಿ ಕರ್ನಾಟಕ ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗಿದೆ? ಆಪ್ಷನ್ಸ್: ಎ. 2ನೇ, ಬಿ. 4ನೇ, ಸಿ. 6ನೇ, ಡಿ. 8ನೇ. ಸರಿಯಾದ ಉತ್ತರ ಆಪ್ಷನ್ ಸಿ. 6ನೇ. ಕರ್ನಾಟಕವು ಭಾರತದ 5 ಪ್ರಮುಖ ದಕ್ಷಿಣಾತ್ಯ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯವೂ ಹಾಗೂ ದೇಶದ 6ನೇ ದೊಡ್ಡ ರಾಜ್ಯವೂ ಆಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.